ಗುಜ್ಜಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಡಪಾಡಿಯ ಶ್ರೀ ಗುಹೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಮಹೋತ್ಸವದ ಪ್ರಯುಕ್ತ 6 ಕಾಯಿ ಗಣಹೋಮ, ಶತರುದ್ರಾಭಿಷೇಕ, ಭಜನಾ ಸೇವೆ, ಮಹಾಪೂಜೆ ಹಾಗೂ ಗಂಧ ಪ್ರಸಾದ ವಿತರಣಾ ಕಾರ್ಯಕ್ರಮ ನಡೆಯಿತು. ಸಾವಿರಾರು ಭಕ್ತರು ಗುಹೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವನ ದರ್ಶನ ಪಡೆದರು. ಪುರಾಣದ ಪ್ರಕಾರ ಈ ದೇವಾಲಯಕ್ಕೆ ಸಾವಿರಾರು ವರ್ಷದ ಇತಿಹಾಸವಿದೆ. ಈ ಗುಹೇಶ್ವರ ಭಾಗವು ಒಂದು ಕಾಲದಲ್ಲಿ ಗೊಂಡಾರಣ್ಯವಾಗಿತ್ತು. ರಾಕ್ಷಸರು, ಕ್ರೂರವಾದ ಪ್ರಾಣಿಗಳು ಇಲ್ಲಿ ನೆಲೆಸಿದ್ದವು. ಇಲ್ಲಿರುವ ಗುಹೆಯ ಬಳಿ ಹೆಂಗಸೊಬ್ಬರು ಕಟ್ಟಿಗೆ ತರಲು ಹೋದಾಗ ಗುಹೆಯಲ್ಲಿ ಒಂದು ಪ್ರಜ್ವಲಿಸುವ ಬೆಳಕನ್ನ ನೋಡುತ್ತಾಳೆ. ಅದನ್ನು ನೋಡಿ ಆಶ್ಚರ್ಯಗೊಂಡ ಮಹಿಳೆ ಊರಿನವರಿಗೆ ತಿಳಿಸಿದಳು ಎಂದು ಜನರು ಹೇಳುತ್ತಾರೆ. ಇಲ್ಲಿ ಮುಖ್ಯವಾಗಿ ಗುಹೇಶ್ವರ ದೇವರು ತನ್ನ ಕುಟುಂಬ ಸಮೇತವಾಗಿ ಗುಹೆಯಲ್ಲಿ ನೆಲೆಸಿದ್ದಾನೆ. ಇಲ್ಲಿ ಕಣ್ವ ಮಹರ್ಷಿ, ಅಗಸ್ತ್ಯ ಮಹರ್ಷಿ ಹಾಗೂ ವೇದವ್ಯಾಸ ಮಹರ್ಷಿಗಳು ತಪಸ್ಸು ಮಾಡಿ ಸಿದ್ಧಿಯನ್ನ ಪಡೆದಿದ್ದರು. ಇವರ ತಪಸ್ಸನ್ನ ಮೆಚ್ಚಿ ಶಿವನು ಇಲ್ಲಿ ಕುಟುಂಬ ಸಮೇತರಾಗಿ ನೆಲೆ ನಿಂತಿದ್ದಾನೆ. ಗುಹೆ ಎಂದರೆ ಸುಬ್ರಹ್ಮಣ್ಯ ಎಂದರ್ಥವಿದೆ. ಶಿವನ ಜೊತೆ ಪಾರ್ವತಿ, ಗಣಪತಿ, ಸ್ಕಂದ, ಕಾಲಭೈರವ, ನಂದಿ ಸಹ ಇಲ್ಲಿದ್ದಾರೆ. ಈ ದೇವಸ್ಥಾನದಲ್ಲಿ ಸೋಮವಾರದಂದು ತೀರ್ಥ ಸ್ನಾನ ಮಾಡುವುದರಿಂದ ಪಾಪ ಪರಿಹಾರ, ಚರ್ಮ ರೋಗ, ಕಣ್ಣಿನ ರೋಗ ಗುಣವಾಗುತ್ತದೆ ಎಂಬ ಅಪಾರ ನಂಬಿಕೆ ಇದೆ. ಕಳಿಸಿ ಹೋಗಿ ಮುಂದೆ ಹೋಗಿ ಮುಂದೆ ಶ್ರೀ ಗುಹೇಶ್ವರ ದೇವಸ್ಥಾನ, ಕೊಡಪಾಡಿ, ಗುಜ್ಜಾಡಿ. ಇಲ್ಲಿ ವರ್ಷಂಪ್ರತಿಯಂತೆ ಮಹಾಶಿವರಾತ್ರಿಯು ವಿಜೃಂಭಣೆಯಿಂದ ನಡೀತಾ ಇದೆ. ಇಂದು ಬೆಳಗ್ಗೆ ಗಣಪತಿಗೆ 6 ಕಾಯಿ ಗಣಹೋಮ, ಹಾಗೆ ಗುಹೇಶ್ವರನಿಗೆ ಶತರುದ್ರಾಭಿಷೇಕ ಹಾಗೂ ಮಹಾಪೂಜೆ, ರಾತ್ರಿ ಅಡುವಿನ ಸೇವೆ ಹಾಗೂ ಯಕ್ಷಗಾನ ಕಾರ್ಯಕ್ರಮಗಳು ಎಲ್ಲ ಇರುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ದೇವರ ಕೃಪೆಗೆ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲರಿಗೂ ಶ್ರೀ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಲಿ ಎಂದು ನಾನು ದೇವರ ಆಡಳಿತ ಮಂಡಳಿ ಪರವಾಗಿ ಕೇಳಿಕೊಳ್ಳುತ್ತೇನೆ. ಬೆಳಗ್ಗೆ ಅದೇ ಇದು ಗಣಪತಿಗೆ 6 ಕಾಯಿ ತೆಂಗಿನ ಗಣಹೋಮ, ಹಾಗೆ ಈಶ್ವರನಿಗೆ ಶತರುದ್ರಾಭಿಷೇಕ ಪೂಜೆ, ಹಾಗೆ ಮಧ್ಯಾಹ್ನ ಮಹಾಪೂಜೆ, ಸಂಜೆ ಹಣವಿನ ಸೇವೆ ಹಾಗೂ ಯಕ್ಷಗಾನ, ಈ ಎಲ್ಲ ಸೇವೆಗಳು ಇವತ್ತು ದೇವಸ್ಥಾನದಲ್ಲಿ ನಡೀತಾ ಇದೆ. ಮತ್ತು ಭಜನೆ ಸೇವೆ ಇವೆಲ್ಲ ನಡೀತಾ ಇದೆ. ಪುರಾತನ ದೇವಸ್ಥಾನ ಆಗಿರುವುದರಿಂದ ಇಲ್ಲಿ ಗುಹೆಯಲ್ಲಿ ಶಿವನ ಲಿಂಗ ಉದ್ಭವ ಆಗಿ ಎಲ್ಲರಿಗೂ ಒಂದು ಒಳ್ಳೆಯ ಕಷ್ಟ ಕಾರ್ಪಣ್ಯಗಳನ್ನು ಎಲ್ಲ ದೇವರು ಬಗೆಹರಿಸ್ತಾನೆ ಎನ್ನುವ ನಂಬಿಕೆ ಎಲ್ಲರಿಗೂ ಒಂದು ಇದೆ. ಹಾಗಾಗಿ ದೇವಸ್ಥಾನದ ವಿಶೇಷಗಳಲ್ಲಿ ಒಂದು ಅದೇ ಉದ್ಭವ ಆಗಿದೆ. ಸಂಜೆ ಹಡುವಿನ ಸೇವೆ ಇತ್ತು, ಭಜನೆ ಉಂಟು, ಮತ್ತೆ ಯಕ್ಷಗಾನ ಉಂಟು, ಯಕ್ಷಗಾನದ ಸೇವೆ ಇತ್ತು. ಇದೆಲ್ಲ ಕಾರ್ಯಕ್ರಮ ಸಂಜೆ ನಡೀತಾ ಇತ್ತು. ರಾಜು ಮೆಂಡನ ಅಂತ ಹೇಳಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಹಾಗೆ ವ್ಯವಸ್ಥಾಪನಾ ಸಮಿತಿಗೆ ಗೌರವ ಅಧ್ಯಕ್ಷರು ಹರೀಶ್ ಕೊಡಪಾಡಿ ಅಂದಳಿ, ಮತ್ತೆ ನಮ್ಮ ಆಡಳಿತ ಮಂಡಳಿ ಸದಸ್ಯರಾಗಿದ್ದ ನಾಗೇಶ್ ಅವರು.